ಪ್ರತಿ ವಿಷಯದಲ್ಲೂ ರಾಜಕಾರಣ ಮಾಡೋದು, ಕೇಂದ್ರದ ಮೇಲೆ ಗೂಬೆ ಕೂರಿಸೋದು ಈ ರಾಜ್ಯ ಸರ್ಕಾರದ ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಮನಸ್ಥಿತಿಯಾಗಿದೆ. ಆ ಮನಸ್ಥಿತಿಯಿಂದ ಅವ್ರು ಹೊರಗೆ ಬರಬೇಕು. ಇಷ್ಟು ವರ್ಷದ ನಂತರವೂ ಕೂಡ ಸ್ಟೇಟ್ಸ್ಮೆನ್ ಥರ ಬಿಹೇವ್ ಮಾಡೋದನ್ನು ಅವ್ರು ಕಲಿಬೇಕಾಗತ್ತೆ. ಈಗ ಇದ್ರಲ್ಲಿ ರಾಜಕಾರಣ ನಮಗೇ ಗೊತ್ತಿರಲ್ಲ. ಈ ನಮ್ಮ ಪಾರ್ಟಿ ಯಾವ ರಾಜ್ಯದಲ್ಲೂ ರಾಜಕಾರಣ ಮಾಡಲ್ಲ. ಕೇರಳದಂಥ ಒಂದು ಸೀಟ್ ಬರದೇ ಇರೋ ರಾಜ್ಯಕ್ಕೂ ರಾಜಕಾರಣ ಮಾಡಿಲ್ಲ. ಯಾವ ರಾಜ್ಯಕ್ಕೂ ಅನುದಾನವೂ ಕಡಿತ ಮಾಡಿಲ್ಲ. ಆದರೆ ಇವರು ಬೆಳಗ್ಗೆ ಇದ್ದರೆ ಕೇಂದ್ರದ ಮೇಲೆ ಆರೋಪ ಹೊರಿಸೋದೇ ಇವರು ಗುರಿ. ಇವರು ಆರ್ಥಿಕ ತಜ್ಞರಲ್ವಾ, ಹಣಕಾಸು ಸಚಿವರಾಗಿದ್ದವರಲ್ವಾ. ಅವರಿಗೆ ತಮ್ಮ ಮೂಲಕ ವಿನಂತಿ ಮಾಡ್ತೇನೆ, 2004ರಿಂದ 2014ರವರೆಗೂ UPA ಸರ್ಕಾರ ಇತ್ತಲ್ಲ, ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ, ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಯಾಗಿದ್ದರಲ್ಲ, ಇವರು ಆರ್ಥಿಕ ತಜ್ಞರು, ಅವರು ಆರ್ಥಿಕ ತಜ್ಞರು. ಕರ್ನಾಟಕಕ್ಕೆ ತೆರಿಗೆ ಪಾಲು ಎಷ್ಟು ಕೊಟ್ಟಿದ್ದಾರೆ, ಗ್ರ್ಯಾಂಟ್ ಎಷ್ಟು ಕೊಟ್ಟಿದ್ದಾರೆ, ಸ್ವಲ್ಪ ಅಂಕಿಅಂಶವನ್ನು ಬಿಡುಗಡೆ ಮಾಡಲಿ. ಅದಕ್ಕಿಂತ ಕಡಿಮೆ ಇದ್ದರೆ BJP ಸರ್ಕಾರ. ಅಂಬರೀಷ್ ತೈವಾನ್ ಸೀಬೆ ಕೃಷಿ ಮಾಡಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕೊಟ್ಟಿರೋದು ಅದಕ್ಕಿಂತ ಏನಾದ್ರು ಕಡಿಮೆ ಆಗಿದ್ದರೆ 1 ಸೀಟು ನಾವು ನಿಲ್ಲಲ್ಲ, ಅವರಿಗೆ ಬಿಟ್ಕೊಡ್ತೀವಿ. ಇಲ್ಲದೇ ಇದ್ರೆ ಅವ್ರು 1 ಸೀಟು ಕಂಟೆಸ್ಟ್ ಮಾಡಬಾರ್ದು. ಚಾಲೆಂಜು ರೆಡಿ ಇದ್ದಾರೆ ಅವರು. 10 ವರ್ಷದಲ್ಲಿ ಏನು ಗ್ರ್ಯಾಂಟು, ಟ್ಯಾಕ್ಸ್ ಡೆವಲ್ಯೂಷನ್ನು ಎಷ್ಟು ರಾಜ್ಯಕ್ಕೆ ಕೊಟ್ಟಿದ್ದಾರೋ ಅದಕ್ಕಿಂತ 2 ಪಟ್ಟು ನಾವು ಕೊಟ್ಟಿದ್ದೇವೆ, 3 ಪಟ್ಟು ಕೊಟ್ಟಿದ್ದೇವೆ. ಕಡಿಮೆ ಇದ್ದರೆ ನಾವು 28ಕ್ಕೆ 28 ವಾಕಓವರ್ ಮಾಡ್ತೀವಿ, ಒಂದೂ ಕಂಟೆಸ್ಟ್ ಮಾಡಲ್ಲ. ಸಿದ್ದರಾಮಯ್ಯನವ್ರಿಗೆ ಅವ್ರಿಗೆ ಈ ಸವಾಲು ಸ್ವೀಕಾರ ಮಾಡ್ತಾರಾ? ಅವ್ರ ಪಾರ್ಟಿ ಸ್ವೀಕಾರ ಮಾಡುತ್ತಾ? ಅಂದರೆ ನಾವು 2-3 ಪಟ್ಟು ಮೋದಿಯವರು ಕೊಟ್ಟು ಕೂಡ ಕರ್ನಾಟಕಕ್ಕೆ ಅನ್ಯಾಯ, ಕರ್ನಾಟಕಕ್ಕೆ ಅನ್ಯಾಯ ಅಂದರೆ ಗೋಬೆಲ್ ಸಿದ್ಧಾಂತ ಇದು. 1000 ಬಾರಿ ಸುಳ್ಳನ್ನು ಮತ್ತೆ ಮತ್ತೆ ಹೇಳಿದ್ರೆ ಸುಳ್ಳೇ ಸತ್ಯ ಆಗುತ್ತೆ ಅನ್ನುವಂಥ ಗೋಬೆಲ್ ಅನುಯಾಯಿಯಾಗಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಕೇಂದ್ರದ ಮೇಲೆ ಆರೋಪ ಹೊರಿಸೋದು ಒಂದು ಗೋಬೆಲ್ ಸಿದ್ಧಾಂತದ ಅನುಯಾಯಿಯಾಗಿ ಅವ್ರು ಮಾಡ್ತಿರೋದು. ಈಸ್ ಎ ಫಾಲೋವರ್ ಆಫ್ ಗೋಬೆಲ್, ಅದಕ್ಕೆ ಮಾಡ್ತಿರೋದು, ಅಷ್ಟೇ ಮಾಡ್ತಿರೋದು, ಇನ್ನೇನೂ ಇಲ್ಲ.